ನಟ ದರ್ಶನ್ ಸೂಚನೆ ಮೇರೆಗೆ ನಾವು ಕೊಲೆ ಮಾಡಿದ್ವಿ ಅಂತ ತಪ್ಪೊಪ್ಪಿಗೆಯನ್ನ ಕೊಟ್ಟಿದ್ದಾರೆ ಆರೋಪಿಗಳು. ಕಾಮಾಕ್ಷಿಪಾಳ್ಯದ ಶೆಡ್ ನಲ್ಲಿ ಕೊಲೆಯಾಗಿದ್ದ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಯಾರು ಅಂದ್ರೆ ಚಿತ್ರದುರ್ಗದ ಮೂಲದವರು ಪವಿತ್ರ ಗೌಡ ಮತ್ತು ವಿಜಯಲಕ್ಷ್ಮಿ. ದರ್ಶನ್ ಅವರ ಪತ್ನಿ ಇವರಿಬ್ಬರ ನಡುವೆ ದೊಡ್ಡ ಫೈಟ್ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರು, ಪೋಸ್ಟ್ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೊಲೆ ಮಾಡಿದ್ವಿ ಒಂದು ಶೆಡ್ನೊಳಗೆ ಅಂತ ಯಾರು ಆರೋಪಿಗಳಿದ್ದಾರೆ ಪೊಲೀಸರ ವಶದಲ್ಲಿದ್ದಾರೆ ಅವರು ಪೂರ್ತಿಯಾಗಿ ಒಂದು ಮಾಹಿತಿನ ಪೊಲೀಸರಿಗೆ ಕೊಟ್ಟಿದ್ದಾರೆ. ನಟ ದರ್ಶನ್ ಅವರ ಸುಪಾರಿ ಅಂತ ಹೆಂಗಾಯ್ತು ಅಂತ ಅವ್ರು ಹೇಳಿರೋದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, ಈ ಪ್ರಕರಣ ತಿರುವಿನ ಮೇಲೆ ತಿರುವು ಪಡೆದುಕೊಳ್ತಾ ಇದೆ. ಇದೀಗ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡೋದಕ್ಕೆ ನಮಗೆ ಸುಪಾರಿ ಕೊಟ್ಟಿದ್ದೇ ನಟ ದರ್ಶನ್ ಅಂತ. ಸೊ ಆವಾಗಲೇ ಅನ್ಕೋಬೇಕಿತ್ತು, ಅಷ್ಟೊಂದು ದೊಡ್ಡ ನಟರನ್ನ ಏಕಾಏಕಿ ಹೋಗಿ ಅರೆಸ್ಟ್ ಮಾಡಲ್ಲ, ಇಂಥದ್ದು ಏನಾದರೂ ಇರುತ್ತೆ ಅಂತ ಅಲ್ವಾ? ಖಂಡಿತವಾಗ್ಲೂ ಇದ್ದ ಈ ಪ್ರಕರಣದಲ್ಲಿ ನಟ ದರ್ಶನ್ ಈಗ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಬಂಧನ ಮಾಡಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಕಾಮಾಕ್ಷಿಪಾಳ್ಯ ಲಿಮಿಟ್ಸಲ್ಲಿ ಕಳೆದ ತಿಂಗಳು ಓರ್ವ ವ್ಯಕ್ತಿಯ ಬರ್ಬರ ಕೊಲೆ ಆಗಿರುತ್ತೆ. ಆ ಸಂಬಂಧಪಟ್ಟ ಕೆಲವು ಆರೋಪಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿದಂಥ ವೇಳೆಯಲ್ಲಿ ಆರೋಪಿಗಳು ಅಂದರೆ ನಟ ದರ್ಶನ್ ಸುಪಾರಿ ಕೊಟ್ಟು ನಮ್ಮ ಕಡೆಯಿಂದ ಓಡಿಸಿದ್ರು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ನೀಡಿದ್ರು. ಆ ಮಾಹಿತಿ ಆಧರಿಸಿ ತನಿಖೆ ನಡೆಸಿದಂಥ ಪೊಲೀಸರಿಗೆ ನಟ ದರ್ಶನ್ ಸುಪಾರಿ ಕೊಟ್ಟಿರೋದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಲಭ್ಯ ಆಯಿತು. ಆ ಮಾಹಿತಿ ಲಭ್ಯವಾದ ಹಿನ್ನೆಲೆಯಲ್ಲಿ ಇವತ್ತು ನಟ ದರ್ಶನನ್ನ ಬಂಧನ ಮಾಡಿರುವಂಥದ್ದು. ಚಿತ್ರದುರ್ಗದ ಮೂಲದ ವ್ಯಕ್ತಿ ಏನಿದ್ರು ಅವರು ಪವಿತ್ರ ಗೌಡ ಏನಿದ್ರು ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿದ್ರು. ಈ ವಿಚಾರ ಕೂಡ ಸಾಕಷ್ಟು ಕಡೆಗಳಲ್ಲಿ ಚರ್ಚೆಗೆ ಕಾರಣವಾಗಿತ್ತು. ಅನಂತರದಲ್ಲಿ ಯಾವ ವ್ಯಕ್ತಿ ಅನ್ನೋದನ್ನ ಪತ್ತೆ ಮಾಡಿದ ನಂತರದಲ್ಲಿ ಆತ ಏನು ಕಾಮಾಕ್ಷಿಪಾಳ್ಯ ಲಿಮಿಟ್ಸಲ್ಲಿ ವಾಸವಾಗಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆಗ ಆತನನ್ನ ಕೊಲೆ ಮಾಡಲಾಗಿತ್ತು. ಈ ಸಂಬಂಧಪಟ್ಟಾಗೆ ಪ್ರಕರಣ ದಾಖಲು ಮಾಡಿಕೊಂಡು ಪೊಲೀಸರು ಕೂಡ ಆ 4 ಯುವಕರನ್ನು ಕೂಡ ಬಂಧನ ಮಾಡಿದ್ರು. ಬಂಧನ ಮಾಡಿದ ನಂತರದಲ್ಲಿ ನಟ ದರ್ಶನ್ ಹೆಸರು ಕೇಳಿ ಬಂದಿತ್ತ ಹಿನ್ನೆಲೆಯಲ್ಲಿ ಅದನ್ನ ಏನು ತನಿಖೆ ಮಾಡ್ತಾರೆ. ಏಕಾಏಕಿ ಬಂಧನ ಮಾಡೋಕ್ಕಾಗೋದಿಲ್ಲ. ಆ ತನಿಖೆ ಮಾಡಿದ ನಂತರದಲ್ಲಿ ಆತನ ಪಾತ್ರ ಇರೋದು ಖಚಿತ ಆದ ನಂತರದಲ್ಲಿ ಈಗ ಆತನನ್ನ ಬೆಳಗಿನ ಜಾವ ಅರೆಸ್ಟ್ ಮಾಡಿರುವಂಥದ್ದು. ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಹೆಚ್ಚಿನ ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಬರ್ತಾರೆ ಅನ್ನೋದ್ರ ಮಾಹಿತಿ ಆಧಾರದ ಮೇಲೆ ಇಲ್ಲಿನ ಸ್ಥಳೀಯ ಪೊಲೀಸರು ಕೂಡ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಮೆಡಿಕಲ್ಗೆ ಕರ್ಕೊಬರ್ತಾರೆ. ಹಾಗಾಗಿ ಈಗ ಅನ್ನಪೂರ್ಣೇಶ್ವರಿ ನಗರದಲ್ಲಿ ಸದ್ಯಕ್ಕೆ ವಿಚಾರಣೆ ನಡೀತಾ ಇರುವಂಥದ್ದು. ವಿಚಾರಣೆ ಮುಗಿದ ನಂತರದಲ್ಲಿ ಈಗ ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಬರುವಂಥದ್ದು. ಬೋರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಬಂದ ನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸುವ ಸಾಧ್ಯತೆ ಇದೆ. ವಿದ್ಯಾ, ಉಮೇಶ್, ಆಸ್ಪತ್ರೆ ಬಳಿ ಮತ್ತು ಪೊಲೀಸ್ ಸ್ಟೇಷನ್ ಬಳಿ ಬಹುಶಃ ಇನ್ನು ಮುಂದಕ್ಕೆ ಪೊಲೀಸರು ತುಂಬಾ ಅಲರ್ಟ್ ಆಗಿರ್ಬೇಕಂತ, ಯಾಕಂದ್ರೆ ವಿಚಾರ ಸ್ಪ್ರೆಡ್ ಆಗ್ತಾ ಇದ್ದಂತೆ ಅಭಿಮಾನಿಗಳು ಎಲ್ಲ ಕಡೆ ಸುತ್ತುವರಿಬಹುದು. ಡೀಟೇಲ್ಸ್ ಏನಿದೆ, ಪೊಲೀಸರು ಯಾವ ರೀತಿಯಾಗಿ ಅಲರ್ಟ್ ಆಗಿದ್ದಾರೆ ಈಗ? ಖಂಡಿತವಾಗ್ಲೂ. ಯಾಕೆಂತಂದರೆ ನಟ ದರ್ಶನ್ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಹೆಸರು ಮಾಡಿರುವಂಥ ಆಕ್ಟರ್ ಅವರು. ಹಾಗಾಗಿ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇಲ್ಲಿಗೆ ಬರುವ ಸಾಧ್ಯತೆ ಇದೆ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈಗಾಗಲೇ 2 KSRP ವಾಹನಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಬೋರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿ ಏನಿದೆ ಇಲ್ಲಿ ಯಾವುದೇ ರೀತಿಯ ವಾಹನಗಳು ನಿಲ್ಲೋದಕ್ಕೆ ಉಮೇಶ್, ಅಷ್ಟೇ ವಿತ್ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ.